ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ 2025ಗೆ ಪ್ರಿಪೇರ್ ಆಗ್ತಿರುವಂತ ಪ್ರತಿಯೊಬ್ಬ ಸಿವಿಲ್ ಜಡ್ಜ್ ಆಸ್ಪೈರೆಂಟ್ ನೋಡಬೇಕಾಗಿರುವಂತ ಇಂಪಾರ್ಟೆಂಟ್ ವಿಡಿಯೋ ಇದು. ಶುರು ಮಾಡೋಣ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಸೊ ಇವತ್ತಿನ ವಿಡಿಯೋ ನಾನು ಡಿಸ್ಕಸ್ ಮಾಡ್ತಿರೋದು 5 ಇಂಪಾರ್ಟೆಂಟ್ ಮಿತ್ಸ್ ಅಬೌಟ್ ಜುಡಿಷರಿ ಎಕ್ಸಾಮ್. ಮಿತ್ ಅಂತಂದ್ರೆ ಮಿಥ್ಯ, ಅಂದ್ರೆ ಅದು ಸುಳ್ಳು, ಇಟ್ಸ್ ನಥಿಂಗ್, ಒಂದು ರೂಮರ್ ರೀತಿ ಅಂತ ಅನ್ಕೋಬಹುದು. ಸೊ ಈಗ ಏನೆಲ್ಲ ಮಿತ್ಸ್ ಆಗಿರಬಹುದು ಅಂತ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್, ರೀಡಿಂಗ್ ಮೋರ್ ಬುಕ್ಸ್ ಇಸ್ ಟು ಗುಡ್ ಪ್ರಿಪರೇಷನ್. ಇದನ್ನ ನೀವು ತುಂಬಾ ಕಡೆ ಕೇಳಿರ್ತೀರಿ, ಮೇಡಮ್ ನನಗೆ ಈಗ ಪ್ರಿಲಿಮ್ಸ್ ಅಲ್ಲಿ 10 ಸಬ್ಜೆಕ್ಟ್ ಇದೆ, ಯಾವ್ಯಾವ ಬುಕ್ ಎಲ್ಲ ನಾನು ಓದ್ಬೇಕು, ಯಾವ ಬುಕ್ಸ್ ಅನ್ನ ನಾನು ಪರ್ಚೇಸ್ ಮಾಡ್ಕೋಬೇಕು ಅಂತ. ಬೇಸಿಕ್ ಇಂಪಾರ್ಟೆಂಟ್, ನೀವು ಜಾಸ್ತಿ ಬುಕ್ ಓದೋದ್ರಿಂದ ಎಕ್ಸಾಮ್ ಪಾಸ್ ಆಗೋದಿಲ್ಲ. ತುಂಬಾ ಕಮ್ಮಿ ಬುಕ್ಸ್ ಅನ್ನ ಓದಿ ಅದನ್ನ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡೋದ್ರಿಂದ ಎಕ್ಸಾಮ್ ಅನ್ನ 100% ಕ್ವಾಲಿಫೈ ಆಗ್ತೀರಿ. ಸೊ ತುಂಬಾ ಜಾಸ್ತಿ ಬುಕ್ ಓದಿದ್ರೇನೆ ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ ನೀವು ಅನ್ಕೊಂಡಿರೋದು ತಪ್ಪು, ಸುಳ್ಳು. ತುಂಬಾ ಕಮ್ಮಿ ಬುಕ್ಸ್ ಅಂಡ್ ಅದರಲ್ಲೂ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡುವಂತ ಯಾವ್ಯಾವ ಬುಕ್ ಎಲ್ಲ ಲಿಸ್ಟ್ ಇದೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ತಿಳಿಸ್ತೀನಿ. ಬಟ್ ಫಾರ್ ನಾವ್ ನೀವು ಓದ್ಬೇಕಾಗಿರೋದು ಪ್ರಿಲಿಮ್ಸಿಗೆ ಅಂತ ಬಂದಾಗ ಓನ್ಲಿ ಬೇರ್ ಆಕ್ಟ್, ರಿಲೈ ಅಪಾನ್ ಬೇರ್ ಆಕ್ಟ್. ಬೇರ್ ಆಕ್ಟ್ ಏನೇ ನಿಮಗೆ ಪ್ರೈಮರಿ ಸೋರ್ಸ್. ಹೌದು, ಚಿಕ್ಕದಾದಂತ ಒಂದು ಬುಕ್ ಏನಿದೆ ಬೇರ್ ಆಕ್ಟ್ ಅಂತ, ಪ್ರತಿಯೊಂದು ಲಾಗೂ ಅದೇ ಬುಕ್ ಏನೇ ಇಂಪಾರ್ಟೆಂಟ್. ಸೊ ಆ ಬುಕ್ ಅನ್ನ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ತಿದ್ದೀರಿ ಅಂತ ಅಂದ್ರೆ ಡೆಫಿನೆಟ್ಲಿ ದಟ್ ಈಸ್ ದ ಕೀ. ಬೇರ್ ಆಕ್ಟ್ ಇಸ್ ದ ಕೀ ಟು ಯೋರ್ ಸಕ್ಸಸ್. ಅಂಡ್ ನಿಮಗೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಏನು ಕಾಂಪ್ರಿಹೆನ್ಸಿವ್ ಬ್ಯಾಚಸ್ ನಡೀತಿದೆ, ಈ ಬ್ಯಾಚ್ ಅಲ್ಲಿ ನಾವು ಕ್ಲಾಸಸ್ ನ ಬೇರ್ ಆಕ್ಟ್ ಇಂದಾನೇ ನಿಮ್ಗೆ ಹೇಳ್ಕೊಡೋದು. ಸೊ ನೀವು ಈ ಬ್ಯಾಚಸ್ಗೆ ಎನ್ರೋಲ್ ಆಗ್ಬೇಕಾಗಿರುವಂತ ಇಚ್ಛೆ ಇದ್ರೆ, ಆಸೆ ಇದ್ರೆ, ಆಸಕ್ತಿ ಇದ್ರೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915ಗೆ ಕಾಲ್ ಮಾಡಿ ನೀವು ನನ್ನನ್ನ ಇನ್ನಷ್ಟು ಡೀಟೇಲ್ಸ್ ಆಗಲಿ, ಎಕ್ಸಾಮ್ ರಿಲೇಟೆಡ್ ಡೀಟೇಲ್ಸ್ ಆಗಲಿ, ಬ್ಯಾಚ್ ರಿಲೇಟೆಡ್ ಡೀಟೇಲ್ಸ್ ಆಗಲಿ ಕೇಳಬಹುದು. ಅಂಡ್ ಈ ಎಲ್ಲಾ ಬ್ಯಾಚಸ್ ತುಂಬಾನೇ ಒಂದು ಅಫೋರ್ಡಬಲ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಡೀತಿದೆ. ನಮ್ಮ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ, ವೆಬ್ಸೈಟ್ ಅಲ್ಲಿ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗತ್ತೆ, ಲೈವ್ ಕ್ಲಾಸ್, ಲೈವ್ ಸೆಷನ್ಸ್ ನಡೆಯುತ್ತೆ. ಸೊ ನೀವು ಇಮಿಡಿಯೇಟ್ಲಿ ನನ್ನ ಡೌಟ್ಸ್ ಸಹ ಕೇಳಬಹುದು. ಅಂಡ್ ಈ ಎಲ್ಲಾ ಕ್ಲಾಸಸ್ ಒಂದು ತುಂಬಾನೇ ಕಮ್ಮಿ ನಾಮಿನಲ್ ಪ್ರೈಸ್ ಅಲ್ಲಿ ನಡೀತಿರುವಂತದ್ದು. ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ನಿಮಗೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಕವರ್ ಆಗುತ್ತೆ. 1 ವರ್ಷದ ಆಕ್ಸೆಸಿಬಿಲಿಟಿ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಕ್ಲಾಸ್ ನಡೆಯುತ್ತೆ. ಸೊ ಇಂಟ್ರೆಸ್ಟ್ ಇರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್, ಡೂ ನಾಟ್ ಡಿಲೇ ಫಾರ್ ಯೋರ್ ಪ್ರಿಪರೇಷನ್. ಎಕ್ಸಾಮ್ ಇನ್ನೇನು ನೋಟಿಫೈ ಆಗಿದೆ ಅಂಡ್ ಅದು 1-2 ಪೋಸ್ಟ್ ಅಲ್ಲ, 158 ವೇಕೆನ್ಸಿ, ನೆವರ್ ಬಿಫೋರ್. ಇದಕ್ಕೆ ಮುಂಚೆ ಯಾವತ್ತೂ ಬಂದಿಲ್ಲ. ಸೊ ಡೂ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಪ್ರತಿಯೊಬ್ಬ ಸ್ಟೂಡೆಂಟ್, ಲಾ ಸ್ಟೂಡೆಂಟ್, ನೀವು ಈ ಎಕ್ಸಾಮ್ ನ ತಗೊಳ್ಳೇಬೇಕು. ಸೊ ದಿಸ್ ಈಸ್ ದ ರೈಟ್ ಟೈಮ್, ಒಂದು ಗೋಲ್ಡನ್ ಆಪರ್ಚುನಿಟಿ ಎಕ್ಸಾಮ್ ತಗೊಳ್ಳೋದಕ್ಕೆ. ಹಾಗೆ ನಿಮಗೆ ಮತ್ತೆ ಈಗ ಸೆಕೆಂಡ್ ಮಿತ್ ಏನು ಅಂತ ನೋಡೋಣ. ದಟ್ ಇಸ್ ಮಗಿಂಗ್ ಅಪ್ ಬೇರ್ ಆಕ್ಟ್ ಇಸ್ ಇಂಪಾರ್ಟೆಂಟ್. ಹೌದು, ಬೇರ್ ಆಕ್ಟ್ ಓದಬೇಕು ಅಂತ ನಾನು ಹೇಳಿದೆ. ಈಗ ಹ್ಯೂಮನ್ಲಿ ಪಾಸಿಬಲ್ ಒಂದು ಬೇರ್ ಆಕ್ಟ್ ಅನ್ನ ಎಂಟೈರ್ ಎಂಡ್ ಟು ಎಂಡ್ ಓದೋದಿಕ್ಕೆ? ಇಲ್ಲ, ಆಗೋದಿಲ್ಲ. ನಾನು ಹಾಗಿದ್ರೆ ಏನ್ ಮಾಡೋದು, ಬೈ ಹಾರ್ಟ್ ಹೊಡಿಬೇಕಾ ಅಂತಂದ್ರೆ ಡೆಫಿನೆಟ್ಲಿ ನೋ. ಯಾರು ಹೇಳಿದ್ ಬೈ ಹಾರ್ಟ್ ಹೊಡೆದ್ರೆ ನೀವು ಎಕ್ಸಾಮ್ ಪಾಸ್ ಆಗ್ತೀರಿ ಅಂತ? ಸ್ಕೂಲ್ ಎಕ್ಸಾಮ್ ಅಲ್ಲ ಇದು, ನೀವು ಬೈ ಹಾರ್ಟ್ ಹೊಡೆದಿ ಪಾಸ್ ಆಗೋದಿಕ್ಕೆ. ಓಕೆ, ಸೊ ಯಾವುದೇ ಒಂದು ಎಕ್ಸಾಮ್ ಆಗಿರಬಹುದು, ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ನಿಮಗೆ ಕಾನ್ಸೆಪ್ಟ್ ಏನ್ ಕೇಳ್ತಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನಲೈಸ್ ಮಾಡಿ ಏನ್ ಕಾನ್ಸೆಪ್ಟ್ಸ್ ಕೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆ ಕಾನ್ಸೆಪ್ಟ್ಸ್ ನ ಮೆಮರೈಸ್ ಮಾಡ್ಕೊಳ್ಳಿ. ಇನ್ ದ ಸೆನ್ಸ್ ಅದೇ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳೋದನ್ನ ನಾವು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಸೊ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಬೇರ್ ಆಕ್ಟ್ ಅನ್ನ ನಾನು ಸೆಕ್ಷನ್ 1 ಇದು, ಸೆಕ್ಷನ್ 2 ಇದು ಅಂತ ಬೈ ಹಾರ್ಟ್ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಬಿಕಾಸ್ ಪ್ರಿಲಿಮ್ಸ್ ಅಷ್ಟೇ ಅಲ್ವಲ್ಲ, ನೀವು ಮೇನ್ಸ್ ಬರೀಬೇಕು. ಅಂಡ್ ಮೇನ್ಸ್ ಅಲ್ಲಿ ಎಷ್ಟು ಅಂತ ಬೈ ಹಾರ್ಟ್ ಮಾಡ್ತೀರಿ? ಇಂಟರ್ವ್ಯೂ ಕೊಡಬೇಕು. ಇಂಟರ್ವ್ಯೂ ಅಲ್ಲಿ ನೀವು ಬೈ ಹಾರ್ಟ್ ಮಾಡಿರೋದು ಅಂತ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗುತ್ತೆ ಎಕ್ಸಾಮಿನರ್ಸ್ಗೆ. ಸೊ ಡೆಫಿನೆಟ್ಲಿ ದೇರ್ ಇಸ್ ಅ ನೋ ಚಾನ್ಸ್. ಸೊ ಹಾಗಿದ್ದಾಗ ಬೈ ಹಾರ್ಟ್ ಮಾಡೋದು, ಮಗಿಂಗ್ ಅಪ್ ಇಸ್ ನಾಟ್ ಅನ್ ಆನ್ಸರ್. ಸೊ ಯಾವುದೇ ಸಬ್ಜೆಕ್ಟ್ ಆಗಿರಬಹುದು, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ನನ್ನ ನೀವು ಪ್ರೀವಿಯಸ್ ಇಯರ್ಸ್ನ ವಿಡಿಯೋಸ್ನ ಎಲ್ಲ ನೋಡಿರಬಹುದು. ಇದ್ರ ಮೇಲೆ ನಾನು ತುಂಬಾನೇ ಸ್ಟ್ರೆಸ್ ಮಾಡ್ತೀನಿ ದಟ್ ನಾನು ನಿಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ಮಿತ್ ನಂಬರ್ 3. ಏನು ಮಿತ್ ನಂಬರ್ 3 ಅಂತಂದ್ರೆ, ರೀಡ್ ಆಲ್ ಜಡ್ಜ್ಮೆಂಟ್ಸ್ ಅಂಡ್ ಕೇಸ್ ಲಾಸ್. ಫಸ್ಟ್ ಥಿಂಗ್,
ಎಲ್ಲ ಬೇರಾಕ್ಟ್ ಎಂಡ್ ಟು ಎಂಡ್ ಓದೋದಕ್ಕೆ ಆಗೋದಿಲ್ಲ. ರಿಕ್ವೈರ್ಡ್ ಸೆಕ್ಷನ್ಸ್, ಇಂಪಾರ್ಟೆಂಟ್ ಸೆಕ್ಷನ್ಸ್ ಓದ್ತಿದ್ದೀರಿ. ಅದೇ ರೀತಿ ಜಡ್ಜ್ಮೆಂಟ್ಸ್ ಕೂಡ ಸಹ ಎಲ್ಲ ಜಡ್ಜ್ಮೆಂಟ್ ಓದಬೇಕು. ಬಂದಿರುವಂಥ ಅಷ್ಟು ಜಡ್ಜ್ಮೆಂಟ್, ಎಕ್ಸಾಮಲ್ಲಿ ಜಡ್ಜ್ಮೆಂಟ್ ಕೇಳ್ತಾರೆ ನಿಜ, ಆದರೆ ಎಲ್ಲ ಜಡ್ಜ್ಮೆಂಟ್ ಓದಬೇಕಾ? ಕೇಸ್ ಲಾಸ್ ಓದಬೇಕಾ? ನೋ, ಅವಶ್ಯಕತೆ ಇಲ್ಲ. ರಿಕ್ವೈರ್ಡ್ ಜಡ್ಜ್ಮೆಂಟ್ಸ್ ಏನಿದೆ, ಕೇಸ್ ಲಾಸ್ ಏನಿದೆ, ಅದರ ಪ್ರಿನ್ಸಿಪಲ್ ಏನು, ಕೇಸ್ ಲಾಸ್ ಹೆಸರು ನೆನಪಿರಲೇಬೇಕಾ? ಕೇಸ್ ಲಾ ಹೆಸರು ಹೌದು ನೆನಪಿರಬೇಕು. ಕೇಸ್ ಲಾಸ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಮೇಲೆ ಕೇಸಸ್ ಆಗಲಿ ಕ್ವೆಶನ್ಸ್ ಆಗಲಿ ಕೇಳ್ತಾರೆ. ಸೊ ನಮಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆದರೆ ಸಾಕು. ಆ್ಯಂಡ್ ಈ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ಕೆಲವೊಂದಿದೆ ಅಷ್ಟೇನೆ. ಸೊ ಈಸಿ ಕೆಲಸ. ನೀವು ಎಲ್ಲ ಜಡ್ಜ್ಮೆಂಟ್ಸ್ ಓದಬೇಕು. ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲೂ ಸಹ ನೀವು ಕೆಲವು ಜಡ್ಜ್ಮೆಂಟ್ಸ್ನ ಕೋಟ್ ಮಾಡಬೇಕು. ಬಟ್ ಅದಕ್ಕೊಂದು ಫಿಕ್ಸ್ಡ್ ಇಷ್ಟೇ ಅನ್ನೋದೊಂದು ಇದೆ, ಕಾನ್ಸೆಪ್ಟ್ಸ್ ರೀತಿ ನೀವು ಅದನ್ನ ಫಿಕ್ಸ್ ಜಡ್ಜ್ಮೆಂಟ್ಸ್ ಇದೆ, ಅದನ್ನು ಒಂದಷ್ಟು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಏನಿದೆ ಅದನ್ನು ನೋಡಿಕೊಂಡ್ರೆ ಸಾಕು, ನಿಮ್ಮ ಕೆಲಸ ಆಗತ್ತೆ. ಮಿತ್ ನಂಬರ್ 4, ಎಕ್ಸಾಮ್ ತುಂಬ ಈಸಿ ಅಂತ ಕೆಲವೊಬ್ರು ಹೇಳ್ತಾರೆ, ಎಕ್ಸಾಮ್ ತುಂಬಾ ಟಫ್ ಇತ್ತು ಕೇಳಲೇಬೇಡಿ ಅಂತಲೂ ಕೆಲವೊಬ್ರು ಹೇಳ್ತಾರೆ. ಸೊ ಯಾವುದು ನಿಜ? ಆ್ಯಕ್ಚುಲಿ ಎಕ್ಸಾಮ್ ಈಸಿ ಇತ್ತಾ ಟಫ್ ಇತ್ತಾ ಅನ್ನೋದು ನಿಮ್ಮ ಪ್ರಿಪರೇಷನ್ ಮೇಲೆ ಡಿಪೆಂಡ್ ಆಗತ್ತೆ. ಯಾರದೇ ಒಬ್ಬ ಅನಿಸಿಕೆ ಅನ್ನೋದು ಅದು ಅವರ ಪರ್ಸ್ನಲ್ ಅನಿಸಿಕೆ. ನಿಮ್ಮ ಎಕ್ಸಾಮ್ ಹೇಗಿತ್ತು ಅನ್ನೋದು ನೀವೇ ಹೇಳಬೇಕು. ಯಾಕಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಯೋರ್ ಪ್ರಿಪ್ರೇಷನ್. ನಿಮಗೆ ಎಷ್ಟು ಡೆಡಿಕೇಶನ್ ಇದೆ, ನಿಮಗೆ ಎಷ್ಟು ಜಡ್ಜ್ ಆಗಬೇಕು ಅಂತ ಆಸಕ್ತಿ ಇದೆ, ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ ಅನ್ನೋದ್ರ ಮೇಲೆ ನಿಮ್ಮ ಎಕ್ಸಾಮ್ ಈಸಿ ಟಫ್ ಡಿಪೆಂಡ್ ಆಗುತ್ತೆ. ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ತಯಾರಿ ಮಾಡಿರ್ತೀರಿ ಆ್ಯಂಡ್ ಮಾಡಿದ್ದಾಗ ಎಕ್ಸಾಮ್ ಈಸಿ ಅನಿಸುತ್ತೆ, ಸಹಜ. ರಿಕ್ವೈರಿಂಗ್ ನೀವು ಅದಕ್ಕೆ ಬೇಕಾಗಿರುವಂಥ ಎಫರ್ಟ್, ಪ್ರಾಕ್ಟೀಸ್, ರಿವಿಷನ್ ಮಾಡಿದ್ದೀರಿ. ಸರಿಯಾದ ದಾರಿಯಲ್ಲಿ ನೀವು ಕಂಪ್ಲೀಟ್ ಎಕ್ಸಾಮ್ಗೆ ಹೇಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಹೊಲಿಸ್ಟಿಕಲಿ ಒಂದು ಪ್ರಿಪರೇಷನನ್ನು ಮಾಡಿದರೆ ಎಕ್ಸಾಮ್ ಈಸಿ. ಆ್ಯಂಡ್ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಕಂಪೇರ್ ಮಾಡಿದ್ರೆ, KPSC, SI ಎಕ್ಸಾಮ್ ಅಂತ ಎಲ್ಲ ನೋಡಿದ್ರೆ, ಸಿವಿಲ್ ಜಡ್ಜ್ ಎಕ್ಸಾಮ್ ಅಥವಾ ಜುಡಿಷರಿ ಎಕ್ಸಾಮ್ ತುಂಬಾ ಈಸಿ. ಸೊ ಇಫ್ ಯು ಕಂಪೇರ್ ವಿತ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಜುಡಿಷರಿ ಎಕ್ಸಾಮ್ ಬರೀ ಲಾ ಸ್ಟೂಡೆಂಟ್ಸೇ ಕೊಡ್ತಿರೋದು. ಅದರಲ್ಲೂ ಸಿವಿಲ್ ಜಡ್ಜ್ ಅಂತ ಅಂದಾಗ ಇನ್ನಷ್ಟು ಸ್ಟೂಡೆಂಟ್ಸ್ ಕಮ್ಮಿ ಆಗೋಗ್ತಾರೆ. ಸೊ ಆ್ಯಂಡ್ ಇನ್ನೊಂದು ಸ್ಟೇಟ್ ವೈಸ್ ಬೇರೆ ನಡೆಯುತ್ತೆ ಜುಡಿಷರಿ ಎಕ್ಸಾಮ್. ಸೊ ಕಾಂಪಿಟೇಷನ್ ಕಮ್ಮಿ ಆಗೋಗುತ್ತೆ. ಹಾಗಿದ್ದಾಗ ನಿಮ್ಮ ಎಫರ್ಟ್ಸ್ ಏನೇ ಇಲ್ಲಿ ಮ್ಯಾಟರ್ ಆಗೋದು. ಇಫ್ ಯು ಆರ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ತುಂಬ ಚೆನ್ನಾಗಿ ತಯಾರಿ ಮಾಡಿದ್ದೀರಿ ಎಕ್ಸಾಮಿಗೆ ಅಂತಂದರೆ ಡೆಫಿನೆಟ್ಲಿ ಎಕ್ಸಾಮ್ ನಿಮಗೆ ಈಸಿನೂ ಅನಿಸುತ್ತೆ, ನೀವು ಜಡ್ಜ್ ಕೂಡ ಆಗ್ತೀರಿ. ನೆಕ್ಸ್ಟ್, ಯು ಕೆನಾಟ್ ಪ್ರಾಕ್ಟೀಸ್ ಆ್ಯಂಡ್ ಸ್ಟಡಿ. ಇದಂತೂ ತುಂಬ ಜನ ಕೇಳ್ತಾರೆ, ಮೇಡಮ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಓದೋದಕ್ಕೆ ಟೈಮ್ ಇಲ್ಲ. ಸೊ ಪ್ರಾಕ್ಟೀಸ್ ಅನ್ನೋದು ಕರ್ನಾಟಕದಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೆ ಒಂದು ಸ್ಕೋಪ್ ಇದೆ. ಸೊ ಹಾಗಾಗಿ ನಮ್ಮ ಕ್ಲಾಸಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಬಟ್ ಓದ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ಪ್ರೀವಿಯಸ್ಲಿ ನನ್ನ ಕ್ಲಾಸಿಂದ ಪಾಸ್ ಆಗಿರುವಂಥ 2 ಸ್ಟೂಡೆಂಟ್ಸ್, ಅವರಿಬ್ರೂ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಪಾಸ್ ಆಗಿರುವಂಥದ್ದು. ಸೊ ಪ್ರಾಕ್ಟೀಸ್ ಮಾಡಬೇಕಾ ಬಿಡಬೇಕಾ, ಪ್ರಾಕ್ಟೀಸ್ ಮಾಡ್ತಾ ಓದಬಹುದಾ? ಡೆಫಿನೆಟ್ಲಿ ಓದಬಹುದು. ಮಿನಿಮಮ್ ನೀವು ದಿನದಲ್ಲಿ 3 to 4 hours ಎಕ್ಸಾಮ್ಗೆ ಡೆಡಿಕೇಟ್ ಮಾಡಬಹುದು ಅಂತಂದರೆ ಡೆಫಿನೆಟ್ಲಿ ನೀವು ಎಕ್ಸಾಮ್ನ ಕ್ವಾಲಿಫೈ ಮಾಡಬಹುದು. ಆ 3-4 ಗಂಟೆ ನೀವೇನು ಎಕ್ಸಾಮ್ಗೆ ಅಂತ ಕೊಡ್ತೀರಿ, ದ್ಯಾಟ್ ಶುಡ್ ಬಿ ಪ್ರೊಡಕ್ಟಿವ್. ಪ್ಲ್ಯಾನ್ ಮಾಡಿಕೊಂಡು ಸ್ಟಡಿ ಮಾಡಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಆ್ಯಂಡ್ ದಿನ ಕನ್ಸಿಸ್ಟೆಂಟ್ಲಿ ನಿಮ್ಮ ಒಂದು ಡೆಡಿಕೇಶನಿಂದ ಓದಿದ್ರೆ ಡೆಫಿನೆಟ್ಲಿ ನೀವು ಪ್ರಾಕ್ಟೀಸು ಮಾಡಬಹುದು, ಹಾಗೆ ಓದಿ ಜಡ್ಜ್ ಕೂಡ ಆಗಬಹುದು. ಸೊ ಪ್ರಾಕ್ಟೀಸ್ ಜೊತೆಗೆ ಓದೋದು, ಆರಾಮಾಗಿ ಓದಬಹುದು, ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸೂ ಗೇನ್ ಆಗುತ್ತೆ ನಿಮಗೆ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಇನ್ನೊಂದು ಅಡಿಷನ್ ಏನಂತಂದರೆ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಮೇಡಮ್ ನಾನು ಜಡ್ಜ್ ಆಗುವಂಥ ಸಾಧ್ಯತೆ ಎಷ್ಟಿದೆ? ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನೀವು 100% ಜಡ್ಜ್ ಆಗುವಂಥ ಸಾಧ್ಯತೆ ಇದೆ. ನಿಮಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ಲ. ಆ್ಯಂಡ್ ನನ್ನ ಕ್ಲಾಸಲ್ಲಿ ನಾನು ಲ್ಯಾಂಗ್ವೇಜ್ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ನಿಮ್ಮ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾ ಬೇರಾಕ್ಟ್ಸ್ ಮುಖಾಂತರನೇ ನಾನು ನಿಮಗೆ ಕ್ಲಾಸಸ್ ಕಂಡಕ್ಟ್ ಮಾಡೋದು. ಫಾರ್ ವಿಚ್ ಯು ಕ್ಯಾನ್ ವಿಸಿಟ್ ಅವರ್ ವೆಬ್ಸೈಟ್. ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಡೆಮೋ ಕ್ಲಾಸಸ್ ನೋಡಬಹುದು, ಹೇಗೆ ಕ್ಲಾಸಸ್ ನಡೀತಿದೆ ಏನು ಅಂತ, ಲೈವ್ ಸೆಷನ್ ಏನು, ರೆಕಾರ್ಡೆಡ್ ಕ್ಲಾಸಸ್ ಹೇಗಿರುತ್ತೆ, ಪ್ರತಿಯೊಂದು ತಿಳ್ಕೋಬಹುದು. ಆ್ಯಂಡ್ ನಿಮಗೆ ಅರ್ಥ ಆಗುತ್ತೆ ಹೇಗೆ ಒಂದು ಕ್ಲಾಸಲ್ಲಿ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ಪ್ರಿಲಿಮ್ಸ್ಗೆ ತಯಾರಿ ಮಾಡ್ಕೊಳ್ಳೋದಾಗಲಿ, ಆ್ಯಂಡ್ ಪ್ರತಿಯೊಂದು ಎಕ್ಸಾಮ್ ಅಂತ ಅಂದಾಗ ಅದರ ತಯಾರಿ ಹೇಗಿರಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ರಿಮೆಂಬರ್, ಕನ್ನಡ ಮೀಡಿಯಂ
ನಿಮ್ಮನ್ನ ಯಾವುದೇ ಇದು ಬ್ಯಾರಿಯರ್ ಅಲ್ಲ, ತಡೆ ಅಲ್ಲ. ನಾನು ಕನ್ನಡದಲ್ಲಿ ಓದಿರೋದಕ್ಕೆ ನಾನು ಜಡ್ಜ್ ಆಗೋದಿಲ್ಲ. ನೋ, ನನ್ನ ಕ್ಲಾಸಿಂದ ಪಾಸ್ ಆಗಿರುವಂಥ ಇಬ್ರು ಸ್ಟೂಡೆಂಟ್ಸ್, ಒಬ್ರು ಇಂಗ್ಲಿಷ್ ಮೀಡಿಯಂ, ಒಬ್ರು ಕನ್ನಡ ಮೀಡಿಯಂ. ಸೊ ಹೆಮ್ಮೆ ಆಗತ್ತೆ, ಹೆಮ್ಮೆಯಿಂದ ಹೇಳ್ಕೊಳ್ಳಿ ನೀವು ಕನ್ನಡ ಮೀಡಿಯಮಿಂದಾನೇ ಜಡ್ಜ್ ಆಗಿದ್ದೀರಿ ಅನ್ನೋದು. ಇದೊಂದು ನಿಮಗೆ ಹೆಮ್ಮೆಯ ವಿಷಯ. ಸೊ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಈಕ್ವಲ್ ಆಗೇನೆ ಟ್ರೀಟ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ ಬಯಸ್ನೆಸ್ ಅನ್ನೋದು ಇರೋದಿಲ್ಲ. ಸೊ ಪಕ್ಷ ಇದು ಒಂದು ಕನ್ನಡ ಮೀಡಿಯಂ ಇವ್ರನ್ನ ತಗೊಳ್ಳೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ನೋಟಿಫಿಕೇಶನ್ ಅಲ್ಲೂ ಕ್ಲಿಯರ್ ಆಗಿ ಬರೆದಿದ್ದಾರೆ, ನೀವು ಇಂಟರ್ವ್ಯೂನು ಸಮೇತ ಕನ್ನಡದಲ್ಲಿ ಕೊಡಬಹುದು, ಮೇನ್ಸ್ ಕೂಡ ಕನ್ನಡದಲ್ಲಿ ಕೊಡಬಹುದು. ಪ್ರಿಲಿಮ್ಸ್ ಅಂತೂ ಕನ್ನಡ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಕ್ವೆಶನ್ ಪೇಪರ್ ಇದ್ದೇ ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ಎಕ್ಸಾಮೇ ಹೇಳ್ತಿದೆ, ನೀವು ಕನ್ನಡದಲ್ಲೂ ಎಕ್ಸಾಮ್ ಕೊಡಿ, ಇಂಗ್ಲೀಷಲ್ಲೂ ಎಕ್ಸಾಮ್ ಕೊಡಿ, ಮತ್ತೆ ಯಾಕೆ ತೊಂದರೆ? ಆರಾಮಾಗಿ ಓದಿ ಎಕ್ಸಾಮಿಗೆ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವರ್ಷ ಬಂದಿರುವಂಥ ಆಪರ್ಚುನಿಟಿನ ಖಂಡಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೇಮ್ ಜೊತೆಗೆ ಸ್ವಾತಿ ಲಾ ಅಕಾಡೆಮಿ ಯಾವತ್ತೂ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ಇಂಟ್ರೆಸ್ಟ್ ಇದ್ದರೆ ನೀವು ಕಾಲ್ ಮಾಡಿ 9650849915 ನಂಬರಿಗೆ. ಆ್ಯಂಡ್ ಇನ್ನಷ್ಟು ಬ್ಯಾಚ್ ರಿಲೇಟೆಡ್ ತಿಳ್ಕೊಳ್ಳಿ ಆ್ಯಂಡ್ ಕ್ಲಾಸಸ್ಗೆ ಎನ್ರೋಲ್ ಆಗಿ ಆದಷ್ಟು ಬೇಗ. ಬಿಕಾಸ್ ಇನ್ನೇನು ಎಕ್ಸಾಮ್ ಬರೋದೇ ಇದೆ. ಸೊ ಎಕ್ಸಾಮಿಗೆ ಅಡ್ಮಿಷನ್ಸ್ ತಗೊಳ್ಳಿ. ಎಕ್ಸಾಮಿಗೆ ಅಪಿಯರ್ ಆಗೋದಕ್ಕೆ ನೀವು ಫಾರ್ಮ್ ಕೂಡ ಸಹ ಓಪನ್ ಆಗಿದೆ. ಸೊ ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಡೈಲಿ ಸಂಜೆ ಇದೇ ರೀತಿ ವಿಡಿಯೋಸ್ ಎಕ್ಸಾಮ್ ತನಕನೂ ಸಹ ಸಿಗ್ತಾನೆ ಇರುತ್ತೆ. ಟಿಪ್ಸ್, ಟ್ರಿಕ್ಸ್, ಪ್ಲಾನಿಂಗ್, ಸ್ಟ್ರಾಟಜಿ, ಏನು ಓದಬೇಕು, ಏನು ಬಿಡಬೇಕು, ಹೇಗೆ ಓದೋದು, ಏನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರತಿಯೊಂದು ನಿಮಗಿಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಎಕ್ಸಾಮ್ ತನಕನೂ ನೀವು ತಯಾರಿ ಮಾಡ್ತಿರುವಂಥ ಸ್ಟೂಡೆಂಟ್ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಬಿಕಾಸ್ ಲಾ ಸ್ಟೂಡೆಂಟ್ ಈ ಎಕ್ಸಾಮ್ ಈ ವರ್ಷ ಖಂಡಿತ ಮಿಸ್ ಮಾಡ್ಕೋಬಾರ್ದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.